ಬೆಸ್ಟ್ ಇನ್ ದ ಕ್ಲಾಸ್ ಕ್ಯಾಮ್ರಾ ಇದು ವರ್ಲ್ಡ್ ಅಲ್ಲಿ ಫಸ್ಟ್ ಟೈಮ್ ನಿಮಗೆ 4K ಫ್ರಂಟು ಮತ್ತೆ ಬ್ಯಾಕು ಎರಡೂ ರೆಕಾರ್ಡ್ ಮಾಡುವಂತ ಕ್ಯಾಮ್ರಾ ಇದೇನೆ ರೆಡ್ ಟೈಗರ್. ಇಲ್ಲಿ ಕಾರ್ ಬರ್ತಾ ಇದೆ ನೋಡಿ, ಅದು ಹಿಂದೆ ಇದು ಕ್ಯಾಮ್ರಾ. ಸೊ ಎರಡು 4K ಅಲ್ಲಿ ರೆಕಾರ್ಡ್ ಆಗುತ್ತೆ. ನೀವು ಬೇಕಂತ ಹೇಳಿದ್ರೆ 2.5K 60 FPS ಗೂ ಹೋಗ್ಬೋದು. ಕ್ಲಾರಿಟಿ ನೀವು ಒಳ್ಳೆ GoPro DJI ಅಲ್ಲಿ ಹೊಡಿತೀರಲ್ಲ ಒಳ್ಳೆ ಆಕ್ಷನ್ ಕ್ಯಾಮ್ರಾದಲ್ಲಿ ಅಷ್ಟು ಸಕಲಾಗಿದೆ ಇದು ಕ್ಲಾರಿಟಿ. ಸ್ನೇಹಿತರೆ, ಯಾವುದೇ ಕಾರ್ಗಳಿಗೆ ಇವಾಗ ಡ್ಯಾಶ್ ಕ್ಯಾಮ್ ಎಷ್ಟು ಇಂಪಾರ್ಟೆಂಟ್ ಅಂತ ನಿಮಗೆ ಗೊತ್ತು. ಲೈವ್ ಆಕ್ಸಿಡೆಂಟ್ಸ್ ಏನಾರ ಇದ್ದರೆ ಇಲ್ಲ ಏನಾರ ಕಿರಿಗಳಾದಾಗ ಇವೆಲ್ಲದಕ್ಕೂ ಕ್ಯಾಪ್ಚರ್ ಮಾಡೋದಕ್ಕೆ ಎಲ್ಲರಿಗೂ ಡ್ಯಾಶ್ ಕ್ಯಾಮು ಬೇಕೇ ಬೇಕು. ಸೊ ಇವಾಗ ತುಂಬ ಜನ ಇನ್ಸ್ಟಾಲ್ ಮಾಡ್ತಾನೆ ಇದ್ದಾರೆ. ಸೊ ನಾನು ನನ್ನ ಥಾರ್ ರಾಕ್ಸ್ಗೆ ಒಂದು ಸ್ಮಾಲ್ SD ಕಾರ್ಡ್ ಹಾಕಿ ಆಲ್ರೆಡಿ ರೆಕಾರ್ಡ್ ಮಾಡ್ಕೊಬೋದು ಇರೋವಂಥ ಎಕ್ಸಿಸ್ಟಿಂಗ್ ಕ್ಯಾಮ್ರಲ್ಲಿ. ಆದರೆ ಒಂದು ಸ್ಪೆಸಿಫಿಕ್ಕಾಗಿ ಇರಲಿ ಪ್ರಾಪರ್ ಡ್ಯಾಶ್ ಕ್ಯಾಮ್ ಅಂತ ಹೇಳಿ ರಿಸರ್ಚ್ ಮಾಡ್ತಾ ಇದ್ದೆ. ಆವಾಗ ನಾನು ಒಂದಷ್ಟು ಬ್ರ್ಯಾಂಡ್ಗಳ ಕ್ರಾಸ್ ಬಂದೆ. ಮೇಯ್ನು ನಾನು ಫಿಕ್ಸ್ ಆಗಿದ್ದು ಕ್ಯೂಬೋ ಇಲ್ಲ MI 70 MI ಅಂತ ಇದೆಯಲ್ಲ ಅದರಲ್ಲಿ. ಬಟ್ ಇದನ್ನು ನೋಡಬೇಕಿದ್ರೆ ನನಗೆ ಇನ್ನೊಂದು ಬ್ರ್ಯಾಂಡ್ ಸಿಕ್ತು, ಅದೇನೇ ಈ ರೆಡ್ ಟೈಗರ್ ಅನ್ನೋವಂಥ ಬ್ರ್ಯಾಂಡು. ಸೊ ನಾನು ಇಷ್ಟೊಂದು ಡ್ಯಾಶ್ ಕ್ಯಾಮ್ಗಳನ್ನು ಹುಡುಕಬೇಕಿದ್ರೆ ಈ ಬ್ರ್ಯಾಂಡ್ನ ಏನಕ್ಕೆ ಚೂಸ್ ಮಾಡಿದೆ ಅನ್ನೋದನ್ನು ತೋರಿಸೋದಕ್ಕೆ ನಿಮಗೆ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಹಾಗೆಯೇ ಡ್ಯಾಶ್ ಕ್ಯಾಮ್ ಏನಕ್ಕೆ ಬೇಕು, ಈ ಕ್ಯಾಮ್ರಾದಲ್ಲಿ ಇರೋವಂಥ ಫೀಚರ್ಸು ಪ್ರತಿಯೊಂದನ್ನು ನೋಡೋಣ. ಸೊ ಇದು ಸ್ಪಾನ್ಸರ್ಡ್ ವಿಡಿಯೋ ಏನೂ ಅಲ್ಲ, ನಾನು ಪರ್ಸ್ನಲಿ ಯಾಕೆ ಈ ಬ್ರ್ಯಾಂಡ್ನ ಚೂಸ್ ಮಾಡಿದೆ ಅನ್ನೋದನ್ನು ನಿಮಗೆ ತೋರಿಸ್ತಾ ಡ್ಯಾಶ್ ಕ್ಯಾಮ್ ನಿಮಗೆ ಯಾವ ಥರ ಯೂಸ್ ಆಗ್ಬೋದು ಅನ್ನೋದನ್ನು ಹೈಲೈಟ್ ಮಾಡ್ತೀನಿ. ಸೊ ಫಸ್ಟು ಡ್ಯಾಶ್ ಕ್ಯಾಮ್ ಅಂತ ಬಂದ ತಕ್ಷಣ ನಮಗೆ ಏನು ಮೇಯ್ನ್ ಬೇಕಾಗಿರೋದು, ಅದರಲ್ಲಿ ಒಂದು ವಿಡಿಯೋ ಕ್ಯಾಪ್ಚರ್ ಮಾಡಬೇಕು. ಯಾವ ಕ್ವಾಲಿಟಿಯಲ್ಲಿ ಅದು ಕ್ಯಾಪ್ಚರ್ ಮಾಡುತ್ತೆ ಅದು ಇಂಪಾರ್ಟೆಂಟು. ಸೊ ಇದಕ್ಕೆ ಯೂಶ್ವಲಿ ನಿಮಗೆ ರೆಸಲ್ಯೂಷನ್ 1080p 2.7K 3K ಅಥವಾ 4K ಇದೆಲ್ಲದೂ ಆಪ್ಷನ್ಸ್ ಬರುತ್ತೆ. ನಿಮ್ಮ ಬಜೆಟ್ ಮೇಲೆ ಇದು ಡಿಪೆಂಡ್ ಆಗುತ್ತೆ. ಅದಲ್ಲದೆ ನಮಗೆ ಮೇಯ್ನು ವಿಸಿಬಿಲಿಟಿ, ನಂಬರ್ ಪ್ಲೇಟು ಎಷ್ಟು ಕ್ಲೀನಾಗಿ ಕಾಣುತ್ತೆ ಅದು ಇಂಪಾರ್ಟೆಂಟು ಡ್ಯಾಶ್ ಕ್ಯಾಮಲ್ಲಿ. ಸೊ ಈ ಪರ್ಪಸ್ನ ನೋಡಬೇಕು ಮೇಯ್ನು. ಸುಮಾರು ಜನ ಇವಾಗ ADAS ಬರುತ್ತೆ, ಅದರಲ್ಲಿ ಆಪ್ಷನ್ಸ್ ಎಲ್ಲ ನೋಡ್ತಾರೆ. ನನಗೆ ಅವೆಲ್ಲ ಸುಮ್ಮನೆ ಮಾರ್ಕೆಟಿಂಗ್ ಗಿಮಿಕ್ ಅನಿಸುತ್ತೆ, ನಿಮಗೇನು ಯೂಸ್ ಆಗೋಲ್ಲ ಜಾಸ್ತಿ. ಸೊ ಮೇಯ್ನ್ ಈ ಫೀಚರ್ಸಲ್ಲಿ ನಿಮಗೆ ನಂಬರ್ ಪ್ಲೇಟ್ ಕ್ಲಿಯರಾಗಿ ಕಾಣಬೇಕಂದ್ರೆ ಇವಾಗ ಎಷ್ಟೊಂದು ಟೆಕ್ನಾಲಜಿ ಇದೆ, ಇದಿದೆ, ಆ ಸೆನ್ಸರ್ಸ್ ಯೂಸ್ ಮಾಡ್ತೀವಿ, ಇವೆಲ್ಲ ಹೇಳ್ತಾರೆ. ಮೇಯ್ನ್ ಯೂಸ್ ಆಗೋದೇನಂತ ಹೇಳಿದ್ರೆ ಸ್ಟಾರ್ವಿಸ್ 2 ಸೆನ್ಸರು. ಈ ಸ್ಟಾರ್ವಿಸ್ 2 ಅನ್ನೋದು ನಮಗೆ ಯಾವಾಗ ಹೆಲ್ಪ್ ಆಗುತ್ತೆ ಅಂದರೆ ಸ್ಪೆಷಲಿ ನೈಟ್ ಟೈಮಲ್ಲಿ ನಮಗೆ ಹೆಡ್ಲೈಟ್ದು ಗ್ಲೇರ್ ಆಗಲ್ಲ, ಈ ಥರ ಎಲ್ಲ ಕೆಲವು ಫೀಚರ್ಸ್ ಬರುತ್ತೆ. ಸೊ ಈ ಒಂದು ಆಪ್ಷನ್ ಇಟ್ಕೊಂಡು ನಿಮಗೆ ಒಂದು ಸ್ವಲ್ಪ ಮೀಡಿಯಮ್ ಕ್ಲಾರಿಟಿ ಇರೋದಾದ್ರೂ ಬೇಕು 2.7K 3K ಇದರಲ್ಲಿ ಅಂತ ಹೇಳಿ ನೋಡಿದ್ರೆ ನಿಮಗೆ ಆಲ್ಮೋಸ್ಟು 10 to 15-17,000 ತನಕ ಸ್ಪೆಂಡ್ ಮಾಡಬೇಕಾಗುತ್ತೆ ಅಮೌಂಟು. ಇದು ಹಿಂದೆದು ಮತ್ತು ಮುಂದೆದು ಎರಡೂ ಸೇರಿ. ಇದರಲ್ಲಿ ನಿಮಗೆ 1 ಚಾನಲ್ 2 ಚಾನಲ್ 3 ಚಾನಲ್ ಅಂತ ಬರುತ್ತೆ. 1 ಅಂದರೆ ಫ್ರಂಟ್ ಅಷ್ಟೇ ರೆಕಾರ್ಡಿಂಗ್ ಆಗುತ್ತೆ, 2 ಚಾನಲ್ ಅಂತ ಹೇಳಿದ್ರೆ ಫ್ರಂಟು ಮತ್ತು ಹಿಂದೆ ರೆಕಾರ್ಡ್ ಆಗುತ್ತೆ, 3 ಚಾನಲ್ ಅಂದರೆ ಫ್ರಂಟು ಕ್ಯಾಬಿನ್ ಒಳಗೆ ಹಿಂದೆ 3 ಆಪ್ಷನ್ ಬರುತ್ತೆ. ಅಟ್ಲೀಸ್ಟ್ 2 ಚಾನಲ್ ಇದ್ದರೆ ಸೇಫರ್ ಸೈಡಲ್ಲಿ ನಿಮಗೆ ಯೂಸ್ ಆಗುತ್ತೆ ಚೆನ್ನಾಗಿ ಅಂತ ಹೇಳ್ಬೋದು. ಸೊ ಇವಾಗ ನಾನು ನನ್ನ ಪರ್ಟಿಕ್ಯುಲರ್ ಟಾಪಿಕಿಗೆ ಬರ್ತೀನಿ. ನಾನು ಥಾರ್ ರಾಕ್ಸ್ಗೆ ಸುಮಾರು ನೋಡ್ತಾ ಇದ್ದೆ. ಐ ಕೇಮ್ ಅಕ್ರಾಸ್ ದಿಸ್ ಬ್ರ್ಯಾಂಡ್ ರೆಡ್ ಟೈಗರ್ ಅಂತ ಹೇಳ್ಬಿಟ್ಟು. ನಾನು ಫಸ್ಟು F7N ಎಲೈಟ್ ಅಂತ ಹೇಳಿದೆ, ಅದನ್ನು ನೋಡಿ ಅದನ್ನು ತರಿಸಿದೆ. ಸೊ ಕೆಲವು ಡ್ಯಾಶ್ ಕ್ಯಾಮು ಕೆಲವು ಥರ ಸೆಟ್ ಆಗಿರುತ್ತೆ. ಇದು ನಮ್ಮ ಥಾರ್ದು ವಿಂಡ್ಶೀಲ್ಡು ಸ್ವಲ್ಪ ಸ್ಟ್ರೈಟ್ ಇರುತ್ತಲ್ಲ, ಹಾಗಾಗಿ ನಮಗೆ ಅದು ಸೆಟ್ ಆಗಲಿಲ್ಲ. ಸೊ ಅದನ್ನ ರಿಟರ್ನ್ ಮಾಡಿ ಇನ್ನೊಂದಿದೆ, ಇದು F77 ಅಂತ ಹೇಳಿ. ಸೊ ಈ F77 ಕ್ರೇಜಿ ಡ್ಯಾಶ್ ಕ್ಯಾಮ್ ಅಂತಲೇ ಅನ್ಬೋದು. ನಿಮಗೆ ಆ್ಯಕ್ಚುಲಿ ಇದು 4K ಫ್ರಂಟು 4K ರೇರು ಎರಡು 2 ಚಾನಲ್ಲು 4K ಅಲ್ಲಿ ರೆಕಾರ್ಡ್ ಮಾಡುತ್ತೆ. ಸೊ ಯಾವುದೇ ಡ್ಯಾಶ್ ಕ್ಯಾಮ್ ತೊಗೊಂಡ್ರು ನೀವು ಸ್ಟಾರ್ವಿಸ್ 2 ಇರೋದನ್ನೇ ತೊಗೊಳ್ಳಿ. ಇದರಲ್ಲಿ F7N ಲೈಟಲ್ಲಿ ಸ್ಟಾರ್ವಿಸ್ 2 ಬರುತ್ತೆ, ಇದರಲ್ಲೂ ಕೂಡ ಸ್ಟಾರ್ವಿಸ್ 2 ಇರೋದು ಸೆನ್ಸರು. ಸೊ ಇದನ್ನು ಚೂಸ್ ಮಾಡಿದ್ದೀನಿ. ಬೆಸ್ಟ್ ಇನ್ ದ ಬಿಸ್ನೆಸ್, ಬೆಸ್ಟ್ ಇನ್ ದ ಕ್ಲಾಸ್ ಕ್ಯಾಮ್ರಾ ಇದು ಅಂತಲೇ ಹೇಳ್ಬೋದು. ಒಂದಷ್ಟು ಕೆಲವುದು ಬೇಸಿಕ್ ಫೀಚರ್ಸ್ ಹೇಳ್ತೀನಿ. ಇದರಲ್ಲಿ ಆಲ್ರೆಡಿ ಹೇಳ್ದಂಗೆ ಫ್ರಂಟು 4K ಅಲ್ಲಿ ರೆಕಾರ್ಡ್ ಮಾಡುತ್ತೆ, ಹಿಂದೆನೂ 4K ಅಲ್ಲಿ ರೆಕಾರ್ಡ್ ಮಾಡುತ್ತೆ. 170 ಡಿಗ್ರಿ ನಿಮಗೆ ಇದು ವ್ಯೂ ವೈಡ್ ಆ್ಯಂಗಲಲ್ಲಿ ಕವರ್ ಆಗುತ್ತೆ. ಸೊ ಏನು ಮಿಸ್ಔಟ್ ಆಗಬಾರ್ದು. ಇದು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಿಮಗೆ 30,000 ಆಗುತ್ತೆ, 29,990 ರೂಪೀಸು. ಎರಡು 4K ಅಲ್ಲ. ಆದರೆ ಇದರಲ್ಲಿ ನಿಮಗೆ ಇವಾಗ ಆಫರ್ ಹೆಂಗಿದೆ ಅಂತ ಹೇಳಿದ್ರೆ ನಿಮ್ಗೆ ಆಲ್ಮೋಸ್ಟ್ 4,000 ಹತ್ರ ಡಿಸ್ಕೌಂಟ್ ಸಿಗುತ್ತೆ. ಬಟ್ ನೀವು ಅಮೆಝಾನ್ಗೆಲ್ಲ ಹೋಗಿ ತೊಗೊಂಬಾರು, ಇವ್ರ ವೆಬ್ಸೈಟ್ಗೆ ಹೋಗಿ ತೊಗೊಬೇಕು. ಸುಮಾರು ಜನ ಅಮೆಝಾನಲ್ಲಿ ನೋಡ್ತಾರೆ, ನಾನು ಅದರಲ್ಲಿ ನೋಡಿದೆ, ಅದರಲ್ಲಿ ಜಾಸ್ತಿ ಇತ್ತು, ಅಷ್ಟು ಆಫರ್ ಇರಲಿಲ್ಲ. ಈವನ್ ನೀವು F7N ಲೈಟ್ ಅದನ್ನು ತೊಗೊಂಡ್ರು ಅಷ್ಟೇ ಇವ್ರ ವೆಬ್ಸೈಟ್ಗೆ ಹೋಗಿ ನೋಡಿ, ಒಳ್ಳೆ ಡಿಸ್ಕೌಂಟ್ ಸಿಗುತ್ತೆ ನಿಮಗೆ. ಆಲ್ಮೋಸ್ಟ್ ಫ್ರಂಟು ಹಿಂದೆ ಎರಡೂ ಸೇರಿ 14,000 ಚಿಲ್ಡ್ರಿಗೆ ಬರುತ್ತೆ F7N ಲೈಟ್ಗೆ ಹೋದರೆ. ಆಮೇಲೆ ಅದರಲ್ಲಿ ನಿಮಗೆ ಪಾರ್ಕಿಂಗ್ ಮಾನಿಟರಿಂಗ್ ಕಿಟ್ ಕೂಡ ಇನ್ಕ್ಲೂಡ್ ಆಗುತ್ತೆ ಯಾವುದೇ ಈ ಮಾಡೆಲ್ಸ್ಗೆ ಹೋದ್ರೂ. ಸೊ ದಟ್ ಈಸ್ ಗುಡ್ ಥಿಂಗ್. ವರ್ಲ್ಡಲ್ಲಿ ಫಸ್ಟ್ ಟೈಮ್ ನಿಮಗೆ 4K ಫ್ರಂಟು ಮತ್ತು ಬ್ಯಾಕು ಎರಡೂ ರೆಕಾರ್ಡ್ ಮಾಡುವಂಥ ಕ್ಯಾಮ್ರಾ ಇದೇನೆ ರೆಡ್ ಟೈಗರ್. ಮೇಯ್ನ್ ಇದರಲ್ಲಿ ಏನಂತ ಹೇಳಿದ್ರೆ ನಿಮಗೆ ಟಚ್ ಸ್ಕ್ರೀನ್ ಬರುತ್ತೆ, 4 ಇಂಚ್ ಟಚ್ ಸ್ಕ್ರೀನ್ ಬರುತ್ತೆ ಫ್ರಂಟು. ಸೊ ಪ್ರತಿಯೊಂದು ಡೀಟೇಲ್ಸ್ ನಾವು ಅನ್ಬಾಕ್ಸಿಂಗ್ ಮಾಡಿ ಅದರಲ್ಲಿ ಏನೇನು ಕಂಟೆಂಟ್ ಇದೆ, ಏನೇನು ಫೀಚರ್ಸ್ ಇದೆ ಎಲ್ಲದೂ ನೋಡೋಣ. ಆಮೇಲೆ ಇನ್ಸ್ಟಾಲೇಷನ್ ನೋಡೋಣ. ಆಮೇಲಿಂದ ರಿಯಲ್ ವರ್ಲ್ಡಲ್ಲಿ ನಮಗೆ ಯಾವ ಥರ ಕಾಣ್ತಾ ಇದೆ ಫುಟೇಜು, ಏನು ಎಡಿಟ್ ಮಾಡಿದೆ, ಯಾವ ಥರ ಇದೆ, ನಮಗೆ ನೈಟ್ ಟೈಮ್ ಹೆಂಗೆ ಕಾಣುತ್ತೆ, ಮಾರ್ನಿಂಗ್ ಟೈಮ್ ಹೆಂಗೆ ಕಾಣುತ್ತೆ, ಪ್ರತಿಯೊಂದನ್ನು ನೋಡೋಣ. ಸೊ ಅದ್ರ ಬೇಸಿಸ್ ಮೇಲೆ ನೀವು ಡಿಸಿಷನ್ ಮಾಡ್ಕೊಬೋದು ಅಂತೇಳಿ ನನಗನ್ಸುತ್ತೆ. ಸೊ ಲೆಟ್ಸ್ ಗೋ ಫಾರ್ ಇಟ್.
ಸೊ ಸ್ನೇಹಿತರೆ, ಬಾಕ್ಸ್ದು ಕಂಟೆಂಟ್ಸ್ ಏನಿದೆ ನೋಡೋಣ. ಲೆಟ್ಸ್ ಓಪನ್ ಇಟ್. ರೆಡ್ ಟೈಗರ್ ಅಂತ ಹೇಳಿ ಇದು ಬ್ರ್ಯಾಂಡು. ಸುಮಾರು ಜನಕ್ಕೆ ಗೊತ್ತಿರೋದಿಲ್ಲ ಇದು. ಸೊ ಫಸ್ಟು ಓಪನಿಂಗ್ಗೆ ಯಾವುದೇ ಕಂಪ್ನಿದು ಏನು ಬಂದರೂ ಇಂಪಾರ್ಟೆಂಟು. ಮ್ಯಾನ್ಯಲ್ ಕೊಟ್ಟಿದ್ದಾರೆ. ಸೊ ನೀವೇ ಬೇಕಿದ್ರೂ ಇನ್ಸ್ಟಾಲ್ ಮಾಡ್ಬೋದು, ಇಲ್ಲ ಅಂತ ಹೇಳಿದ್ರೆ ನೀವು ಆಚೆ ಕಡೆನೂ ಮಾಡಿಸ್ಬೋದು. ನಾನು ಆಚೆ ಮಾಡಿಸ್ತೀನಿ, ಬಿಕಾಸ್ ನನಗೆ ಎರಡು ಕೈ ಕರೆಕ್ಟಾಗಿ ಯೂಸ್ ಮಾಡೋಕ್ಕಾಗಲ್ಲ. ಸೊ ಆಚೆ ಮಾಡಿಸ್ತೀನಿ. ಸೊ ಇದು ವಾರಂಟಿ ನಿಮಗೆ ಆ್ಯಕ್ಚುಲಿ 1 year ಬರುತ್ತೆ. ನೀವು ಅದನ್ನು ವಾರಂಟಿ ರಿಜಿಸ್ಟರ್ ಮಾಡಿದ್ರೆ 18 months ಬರುತ್ತೆ. ಇನ್ನೂ 1 year ಎಕ್ಸ್ಟ್ರಾ ಬೇಕಂತ ಹೇಳಿದ್ರೆ ವಾರಂಟಿ ಕೂಡ ಜಾಸ್ತಿ ಮಾಡ್ಕೊಬೋದು. ಇದು ನಮಗೆ 1 2 3 4 ಶೀಟ್ಸ್ ಕೊಟ್ಟಿದ್ದಾರೆ ನೋಡಿ, ಆಯಿತಾ. ನೆಕ್ಸ್ಟು ಕ್ಯಾಮ್ರಾಗೆ ಹೋಗೋಣ. ಸೊ ಇದು ನಮ್ಮದು 4K ಡ್ಯಾಶ್ ಕ್ಯಾಮು. ಫ್ರಂಟು ದೊಡ್ಡದಿರೋದು ಸೈಜು ಫ್ರಂಟು. ಸೊ ಇದನ್ನೊಂದು ಸಲ ಓಪನ್ ಮಾಡಿ ನೋಡೋಣ. ಆ್ಯಕ್ಚುಲಿ ಸಖತ್ತಾಗಿದೆ ಗುರು ಡಿಸೈನು. ಇದು ಒಳ್ಳೆ ಫೀಲ್ ಇದೆ, ಆ ಪ್ರೀಮಿಯಮ್ ಫೀಲ್ ಇದೆ. ನೀವು ಅಷ್ಟು ದುಡ್ಡು ಕೊಡೋದು ವರ್ತ ಅಂತಂತಂದರೆ ಇದನ್ನು ಕೈಯಲ್ಲಿ ಹಿಡಿದ್ರೆ ನಿಮಗೆ ಆ್ಯಕ್ಚುಲಿ ವರ್ತ್ ಅಂತಲೇ ಅನಿಸುತ್ತೆ. ಸಖತ್ ಚೆನ್ನಾಗಿದೆ, ಪ್ರೀಮಿಯಮ್ ಫೀಲು. ಇಲ್ಲಿ ನೋಡ್ಬೋದು ನೀವು ಸುತ್ತಲೂ ಎಷ್ಟು ಚೆನ್ನಾಗಿದೆ ಬಟನ್ಸ್ ಎಲ್ಲ. ಸೊ ನೋಡಿ ಬಟನ್ಸು, ಓಕೆ ಮೋಡು ಇದೆಲ್ಲದು ಇಲ್ಲಿದೆ ಬಟನ್ಸು. ಹೇಗೆ ಯೂಸ್ ಮಾಡೋದೆಲ್ಲ ಆಮೇಲೆ ನೋಡೋಣ. ಸೊ ಇದು ಫ್ರಂಟ್ ಸ್ಟಿಕ್ಕರ್ ಬರುತ್ತಲ್ಲ, ನೀವು ಇದನ್ನು ಈ ಥರ ವಿಂಡ್ಶೀಲ್ಡ್ಗೆ ಮೌಂಟ್ ಮಾಡ್ಬೋದು. ಸೊ ನಮ್ಗೆ ಯಾವ ಆ್ಯಂಗಲ್ ಬೇಕು ಹಿಂಗೆ ಮಾಡ್ಬೋದು ನೋಡಿ, ಚೇಂಜ್ ಮಾಡ್ಕೊಬೋದು. ಸ್ಟ್ರೈಟ್ ಇದ್ದರೆ ವಿಂಡ್ಶೀಲ್ಡು ನಮ್ಮ ತಾರಾಕ್ಸ್ ಥರ, ಅವಾಗ ಇದು ಆ್ಯಕ್ಚುಲಿ ತುಂಬಾ ಹೆಲ್ಪ್ ಆಗುತ್ತೆ. ಬಿಕಾಸ್ ಸ್ಲ್ಯಾಂಟ್ ಇಲ್ಲಲ್ಲ ಜಾಸ್ತಿ, ಅವಾಗ ಕ್ಲೀನಾಗಿ ಕೂತ್ಕೊಂಡ್ರು ನಿಮಗೆ ಸ್ಟಿಲ್ ಲೆನ್ಸ್ಗೆ ಇದು ಗ್ಯಾಪ್ ಇರುತ್ತೆ, ಅದು ಇಂಪಾರ್ಟೆಂಟು. ಸೊ ಇದು ನಮ್ಮ ಲೆನ್ಸು, ಸೂಪರ್. ಸೊ ಇಲ್ಲಿ ನೋಡಿ ನಿಮಗೆ ಮೇಲ್ಗಡೆ ಇದು GPS ಅಂತ ಬರ್ದಿದ್ದಾರೆ. ಸೊ ಇದು GPS ಮಾಡ್ಯೂಲು. ಹಿಂದೆ ಇನ್ನೊಂದು ಕ್ಯಾಮ್ರಾ ಕೊಡ್ತಾರಲ್ಲ 4K ರೆಕಾರ್ಡಿಂಗು, ಅದು ಇದು ಯಾವ ಥರ ಇದೆ ಅಂತೇಳಿ ನೋಡೋಣ. ಸೊ ನೋಡಿ ಇದು ಹಿಂದೆದು ರೆಡ್ ಟೈಗರ್. ಆ್ಯಕ್ಚುಲಿ ಎರಡೂ ತುಂಬಾ ಐಡೆಂಟಿಕಲ್ ಇದೆ. ನೀವು ಸೈಡ್ ಬೈ ಸೈಡ್ ಇಟ್ಟರೆ ಅಣ್ಣ ತಮ್ಮ ಇದ್ದಂಗೆ ಇದ್ದಾವೆ ಎರಡೂ, ಬಿಗ್ ಬ್ರದರ್ಸ್. ಬಿಕಾಸ್ ಎರಡು 4K ರೆಸೊಲ್ಯೂಷನ್ ಸಪೋರ್ಟ್ ಮಾಡುತ್ತಲ್ಲ. ನಿಮಗೆ ಹಿಂದೆನೂ 4Kಲಿ ರೆಕಾರ್ಡ್ ಮಾಡುತ್ತೆ ಅಂತ ಹೇಳಿದ್ರೆ ಅದು ಕ್ರೇಜಿ ಅಂತಲೇ ಅನ್ಬೋದು. ಸೊ ಕ್ಲೋಸಪ್ಪಲ್ಲಿ ನೋಡಿ ಈ ಥರ ಕಾಣುತ್ತೆ ನಿಮಗೆ. ಸಖತ್ ಚೆನ್ನಾಗಿದೆ ಗುರು, ಇದು ಸಖತ್ತಾಗಿದೆ. ಇದು ಅಷ್ಟೇ ನಿಮಗೆ ನೋಡಿ, ಹಿಂದೆ ವಿಂಡ್ಶೀಲ್ಡ್ ಸ್ಟ್ರೈಟ್ ಇದ್ದರೆ ಆರಾಮಾಗಿ ಮೌಂಟ್ ಮಾಡ್ಬೋದು. ಈ ಥರ ಸ್ಟ್ರೈಟ್ ಇದ್ರೂ ವಿಂಡ್ಶೀಲ್ಡು. ದಿಸ್ ಈಸ್ ವೆರಿ ಮಚ್ ಇಂಪಾರ್ಟೆಂಟ್, ಗೊತ್ತಾಯ್ತಾ. F7N ಲೈಟು ನನಗೆ ಇದು ಕರೆಕ್ಟಾಗಿ ಸಪೋರ್ಟ್ ಮಾಡಲಿಲ್ಲ, ಹಾಗಾಗಿ F77 ಹೋದೆ. ಬಟ್ ಇದು ಸಖತ್ ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ ಅಂತೇಳಿ ಅನಿಸ್ತಾ ಇದೆ. ಇನ್ಸ್ಟಾಲೇಷನ್ ಮಾಡುವಾಗ ನೀವೇ ನೋಡ್ಬೋದು. ವಯರ್ಸು ಅದು ಇದು ಎಲ್ಲ ಕೊಟ್ಟಿದ್ದಾರೆ ನಿಮಗೆ ಇನ್ಸ್ಟಾಲೇಷನ್ಗೆ, ಕೇಬಲು ಅವೆಲ್ಲ ಇದಿದೆ. ಸೊ ನಾನು ಎಲ್ಲದೂ ಓಪನ್ ಮಾಡಿ ತೋರಿಸೋದಕ್ಕೆ ಹೋಗೋದಿಲ್ಲ. ಬಟ್ ಬೇಸಿಕಲಿ ಇದರಲ್ಲಿ ನಿಮಗೆ ವಯರ್ಸ್ ಇದೆ. ಇನ್ನೊಂದು ಬಾಕ್ಸ್ ಇದೆ ಇಲ್ಲಿ. ಸೊ ಇದರಲ್ಲಿ ಎರಡು ಇದೆಯಲ್ಲ, ಒಂದು ಫ್ರಂಟಿಗೆ ಬರುತ್ತೆ. ಸೊ ಇದು ನಿಮಗೆ ನೋಡಿ ಸ್ಟಿಕ್ಕರ್ಸ್ ಎಲ್ಲ. ಇದು ಅಷ್ಟೇ ನೋಡಿ, ವಿಂಡ್ಶೀಲ್ಡ್ಗೆ ಹಾಕೋದಕ್ಕೆ ಈ ಥರ ಇದೆಯಲ್ಲ, ಇದನ್ನು ಹಿಂಗೆ ಸ್ಲೈಡ್ ಮಾಡಿ ರಿಮೂವ್ ಕೂಡ ಮಾಡ್ಕೊಬೋದು ನೀವು ಕ್ಯಾಮ್ರಾ ಬೇಕಂದರೆ. ಫ್ರಂಟು ಬ್ಯಾಕ್ ಎರಡೂ ಅಷ್ಟೇ, ನೀವು ಈ ಥರ ಕೂರಿಸ್ಬೋದು. ಬೇಡ ಅಂತ ಹೇಳಿದ್ರೆ ಇವನ್ ಅದನ್ನ ರಿಮೂವ್ ಮಾಡ್ಬೋದು. ಸೊ ಇದು ಎಕ್ಸ್ಟ್ರಾ ಮೌಂಟ್ಸ್ ಕೊಟ್ಟಿದ್ದಾರೆ ಈ ಥರ ನಿಮಗೆ. ಇನ್ನೊಂದಷ್ಟು ಮೌಂಟ್ಸು ಸ್ಟಿಕ್ಕರ್ಸು ಇದು ನಿಮಗೆ ಎಲ್ಲ ರಿಮೂವ್ ಮಾಡಿಕೊಂಡು ಹಾಕೋದಕ್ಕೆ, ವಯರ್ಸ್ನ ಕ್ಲೀನಾಗಿ ಕೂರಿಸೋದಕ್ಕೆ, ಇನ್ಸ್ಟಾಲೇಷನ್ಗೆ ಅಂತೇಳಿ ಇದೊಂದು ಕೊಟ್ಟಿದ್ದಾರೆ ಪೀಸು. ಸೊ ಅದನ್ನು ಬಿಟ್ಟರೆ ಮತ್ತೆ ನಿಮಗೆ ಇದು ವಯರ್ ಇದೆ. 12 ವೋಲ್ಟು ಸಾಕೆಟಿಗೆ ಹಾಕ್ತೀರಾ, ಪವರ್ ಸಾಕೆಟಿಗೆ ಅಂತ ಹೇಳಿದ್ರೆ ಆವಾಗ ಇದನ್ನು ಯೂಸ್ ಮಾಡ್ಕೊಳ್ಬೋದು. ನೋಡಿ ಇದು 12 ವೋಲ್ಟು ಪವರ್ ಸಾಕೆಟಿಗೆ ಯೂಸ್ ಮಾಡಿಕೊಂಡು ಹಾಕ್ಬೋದು. ಸೊ ಇದಿಷ್ಟು ಕಂಟೆಂಟು. ಸೊ ಸ್ನೇಹಿತರೆ, ನಾವು ರೆಡ್ ಟೈಗರ್ ಡ್ಯಾಶ್ ಕ್ಯಾಮ್ನ ಇನ್ಸ್ಟಾಲೇಷನ್ ಎಲ್ಲ ಮಾಡಿಸಿ ಮುಗಿಸಿದ್ದೀವಿ. ಸೊ ನೀವೇ ನೋಡ್ಬೋದು, ಕ್ಲೀನಾಗಿ ತುಂಬ ಚೆನ್ನಾಗಿ ನಮಗೆ ಇನ್ಸ್ಟಾಲೇಷನ್ ಎಲ್ಲ ಮಾಡಿಕೊಟ್ರು 6 ಮೈಲ್ ಕಸ್ಟಮ್ಸಲ್ಲಿ. ಸೊ ನೀವು ಎಲ್ಲಿ ಡ್ಯಾಶ್ ಕ್ಯಾಮ್ ಇನ್ಸ್ಟಾಲ್ ಮಾಡಿಸ್ತೀರಾ ಅನ್ನೋದು ತುಂಬಾ ಇಂಪಾರ್ಟೆಂಟು. ಬಿಕಾಸ್ ವೈರಿಂಗ್ ಎಲ್ಲ ನಿಮ್ಗೆ ಏನೇನೋ ಟ್ಯಾಂಪರ್ ಮಾಡಿದ್ರೆ ನಿಮಗೆ ಆ್ಯಕ್ಚುಲಿ ವಾರಂಟಿ ವಾಯ್ಡ್ ಆಗುತ್ತೆ. ಅನದರ್ ಥಿಂಗ್ ಏನಂತ ಹೇಳಿದ್ರೆ, ಈಗ ರೆಡ್ ಟೈಗರ್ದು ನಾವು ತೊಗೊಂಡ್ವಿ ಅಲ್ವಾ ಡ್ಯಾಶ್ ಕ್ಯಾಮು, ಅವ್ರದ್ದೇ ಬ್ರ್ಯಾಂಡ್ದು ನಮಗೆ ಇದು ಎಕ್ಸ್ಟರ್ನಲ್ ಪಾರ್ಕಿಂಗ್ ಮಾನಿಟರಿಂಗು ಹಾರ್ಡ್ವೇರ್ದು ಕಿಟ್ ಬರುತ್ತೆ. ಸೊ ಇದನ್ನು ಯೂಸ್ ಮಾಡಿಬಿಟ್ಟು ನಾವು ಗಾಡಿ ಆಫ್ ಆಗಿದ್ದಾಗ್ಲೂ 12 hours 48 hours 24 hours ಈ ಥರ ಟೈಮ್ ಲ್ಯಾಪ್ಸ್ ಮಾಡೋ ಈ ಥರ ಇದರಲ್ಲಿ ರೆಕಾರ್ಡಿಂಗ್ ಮಾಡ್ಕೊಬೋದು ಪಾರ್ಕಿಂಗ್ ಮಾನಿಟರಿಂಗು. ಬಟ್ ನೀವು ಇದನ್ನು ಇನ್ಸ್ಟಾಲ್ ಮಾಡಿದ್ರೆ ನಿಮಗೆ ಎಷ್ಟೊಂದು ಕಂಪ್ನಿಯವರು ವಾರಂಟಿ ವಾಯ್ಡ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ಮಹೀಂದ್ರದಲ್ಲಿ ವಾರಂಟಿ ವಾಯ್ಡ್ ಮಾಡ್ತಾರೆ, ಹಾಗೆ ನಾವು ಇನ್ಸ್ಟಾಲ್ ಮಾಡ್ತಾ ಇಲ್ಲ. ಸೊ ರೆಡ್ ಟೈಗರ್ ಅವರು ಇದನ್ನ ನಿಮಗೆ 2,500 ಬರ್ತಿರೋದು ಡೈರೆಕ್ಟಾಗಿ ಕ್ಯಾಮ್ರಾ ಜೊತೆಗೆ ಕೊಟ್ಬಿಡ್ತಾರೆ ಫ್ರೀಯಾಗಿ ಅವ್ರ ವೆಬ್ಸೈಟಲ್ಲಿ ತೊಗೊಂಡ್ರೆ. ದಟ್ ಇಸ್ ದ ಅಡ್ವಾಂಟೇಜ್ ದಟ್ ಯು ಹ್ಯಾವ್. ಸೊ ಸ್ನೇಹಿತರೆ, ಫಸ್ಟು ನಾನು ನಿಮಗೆ ಇವಾಗ ಇದ್ರದ್ದು ಫೀಚರ್ಸ್ ಎಲ್ಲ ತೋರಿಸ್ತೀನಿ. ಸೊ ಆಲ್ರೆಡಿ ಇದು ರೆಕಾರ್ಡಿಂಗ್ ಆನಲ್ಲಿದೆ, ಬಿಕಾಸ್ ಗಾಡಿ ಆನಲ್ಲಿ ಇಟ್ಟಿದ್ದೀನಿ ನಾನು. ಸೊ ಇದ್ರದ್ದು ಫೀಚರ್ಸ್ 1 by 1 ಪ್ರತಿಯೊಂದು ನೋಡೋಣ ಬನ್ನಿ. ಸ್ಕ್ರೀನು ಈ ಥರ ಕಾಣುತ್ತೆ ನಿಮಗೆ, ತುಂಬ ಕ್ಲಾರಿಟಿ ಸಖತ್ತಾಗಿದೆ. ಇದು ನಮ್ಮದು ಫ್ರಂಟ್ ಕ್ಯಾಮ್ರಾ, ಇದು ಹಿಂದೆದು ರೇರ್ ಕ್ಯಾಮ್ರಾ. ನಿಮ್ಗೆ ಇಲ್ಲಿ ಕಾರ್ ಬರ್ತಾ ಇದೆ ನೋಡಿ, ಅದು ಹಿಂದೆದು ಕ್ಯಾಮ್ರಾ. ಸೊ ಎರಡು 4K ಅಲ್ಲಿ ರೆಕಾರ್ಡ್ ಆಗುತ್ತೆ. ಸೊ ಇದು ನೋಡಿ ಫ್ರಂಟ್ ಕ್ಯಾಮ್ರಾದಲ್ಲಿ ಏನೇನು ಮೂವ್ಮೆಂಟ್ಸ್ ಇದೆ ಎಲ್ಲ ತೋರಿಸ್ತಾ ಇದೆ. ಸೊ ಇಲ್ಲಿ ನಿಮ್ಮದು ಟೈಮ್ ತೋರಿಸುತ್ತೆ, ಹಾಗೆಯೇ ಇಲ್ಲಿ ಸುಮಾರು ಆಪ್ಷನ್ಸು ನಿಮ್ಗೆ ಆಚೆನೇ ಬಂದುಬಿಡುತ್ತೆ. ಸೊ ನೀವು ಟೈಮ್ ಝೋನ್ ಸೆಟ್ ಮಾಡಿದಾಗ ಇಲ್ಲಿ ಯಾವ ಟೈಮು ಏನು ಡೇಟು ಎಲ್ಲ ಬರುತ್ತೆ.
ನೀವು ಯಾವ ರೆಸಲ್ಯೂಷನ್ ರೆಕಾರ್ಡ್ ಮಾಡ್ತೀರಾ ಪ್ರತಿಯೊಂದು ನಿಮ್ಗೆ ಇಲ್ಲಿ ತೋರಿಸುತ್ತೆ. ಸೊ ಇಲ್ಲಿ ನಿಮಗೆ ಲೊಕೇಶನ್ GPS ವೈಫೈ ಆನ್ ಮಾಡಿ ಮೊಬೈಲ್ ಆ್ಯಪ್ ಥ್ರೂ ಕನೆಕ್ಟ್ ಮಾಡ್ಕೊಬೋದು. ಇದು ನಿಮಗೆ ಏನಾರು ಟಚ್ ಮಾಡಿದ ತಕ್ಷಣ ಸೌಂಡ್ ಬರೋದು ಮ್ಯೂಟು ಅನ್ಮ್ಯೂಟು. ಹಾಗೆಯೇ ನಮ್ಮ ಆಡಿಯೋ ಕೂಡ ಕಂಪ್ಲೀಟ್ ಇದು ಮೈಕ್ರೋಫೋನ್ ರೆಕಾರ್ಡ್ ಮಾಡ್ಕೊಳ್ಳುತ್ತೆ. ಅದಕ್ಕೆ ನಾವು ಇದನ್ನು ಬೇಕಂತ ಹೇಳಿದ್ರೆ ಆನ್ ಇಲ್ಲ ಆಫ್ ಮಾಡ್ಕೊಬೋದು. ಸೊ ಇಲ್ಲಿ ನೋಡಿ ನೀವು ಇವಾಗ ಈ ಕ್ಯಾಮ್ರಾದು ಇದು ಒತ್ತಿದ್ರೆ ಅದೊಂದು ಸ್ನ್ಯಾಪ್ಶಾಟ್ ಥರ ಫೋಟೋ ತೊಗೊಳುತ್ತೆ. ಸೊ ಇಲ್ಲಿ ಇದನ್ನು ಹಿಂಗೆ ಒತ್ತಿದ್ರೆ ನಿಮಗೆ ಮೆನುಗೆ ಬರುತ್ತೆ. ಇಲ್ಲಿ ನೋಡಿ, ಸೊ ಈ ಪ್ಲೇ ಬ್ಯಾಕಿಗೆ ಹೋಯ್ತು ಅಂತ ಹೇಳಿದ್ರೆ ನಮ್ಮದು ಯಾವ್ಯಾವುದು ರೆಕಾರ್ಡ್ ಆಗಿದೆ ಆ ಫೈಲ್ಸು ಪ್ರತಿಯೊಂದು ನಿಮಗೆ ಇಲ್ಲಿ ತೋರಿಸುತ್ತೆ. ನೀವು ಇದನ್ನು ಒತ್ಕೊಂಡು ನ್ಯಾವಿಗೇಟ್ ಮಾಡ್ಕೊಂಡು ಹೋಗ್ಬೋದು. ಹಾಗೆ ಇಲ್ಲಿ ಬಟನ್ಸ್ ಕೂಡ ಇದೆ, ಫಿಸಿಕಲ್ ಬಟನ್ಸು ಕೆಳಗಡೆ. ಇಲ್ಲಿ ನೋಡಿ ಏನು ಫುಲ್ಲು ಕ್ಲಿಯರ್ ಆಗಿ ವಿಡಿಯೋ ಬಂದಿದೆ ಅದೆಲ್ಲ ನೋಡ್ಬೋದು ನೀವು ಇದ್ರ ಥ್ರೂ. ಸೊ ಇದಾದಮೇಲೆ ನೀವು ಇನ್ನೂ ಹಿಂದೆ ಹೋದರೆ ಇಲ್ಲಿ ಸೆಟ್ಟಿಂಗ್ ಸಿಗುತ್ತೆ. ಇಲ್ಲಿ ನೀವು ರೆಸಲ್ಯೂಷನ್ ಸೆಟ್ ಮಾಡ್ಬೋದು. ಬೆಸ್ಟ್ ಥಿಂಗ್ ಅಬೌಟ್ ದಿಸ್ ಕ್ಯಾಮ್ರಾ ಏನಂತ ಹೇಳಿದ್ರೆ ನೀವು 4K 30 FPS ಅಲ್ಲಿ ತೋರಿಸ್ತಾ ಇದೆ ಅಲ್ಲ, ಅದು ನೋಡಿ ಫ್ರಂಟು 4K 30 FPS, ಇನ್ನೇನು 4K 30 FPS. ನೀವು ಬೇಕಂತ ಹೇಳಿದ್ರೆ 2.5K 60 FPS ಹೋಗ್ಬೋದು. ಅವಾಗ ಫ್ರಂಟು 2.5K 60 FPS ಹೋಗುತ್ತೆ. ಇನ್ನೂ ಸ್ಮೂತ್ ಫುಟೇಜ್ ಬೇಕಂತ ಹೇಳಿದ್ರೆ, ಇಲ್ಲ ಅಂತ ಹೇಳಿದ್ರೆ ಫ್ರಂಟು 2.5K 30 FPS 4K 30 FPS ಅಲ್ಲಿ ಕೂಡ ನೀವು ರೆಕಾರ್ಡ್ ಮಾಡ್ಬೋದು. ಸೊ ಇದು ಒಳ್ಳೆ ಆಪ್ಷನ್ನು ನಿಮಗೆ. ಆಮೇಲೆ ಸೌಂಡು ಬೇಕಾ ಬೇಡುವ ಆಪ್ಷನ್ನು, ಲೂಪ್ ರೆಕಾರ್ಡಿಂಗು, G ಸೆನ್ಸರು. ನಿಮಗೆ ಇದು ಆನ್ ಇಟ್ಟರೆ ಮೀಡಿಯಮ್ ಇಟ್ಟರೆ ಯಾವ ಥರ ಇವಾಗ ಏನಾದರೂ ಸೆನ್ಸರ್ ಟ್ರಿಗರ್ ಆದಾಗ ಆವಾಗ ವೀಡಿಯೋ ರೆಕಾರ್ಡ್ ಆಗಿ ಅದನ್ನು ಸ್ಟೋರ್ ಮಾಡ್ಕೊಂಡಿರುತ್ತೆ ಫೈಲ್ನ. ಇನ್ನು ಫೆಟಿಗ್ ರಿಮೈಂಡರ್ ಅವೆಲ್ಲ ಬೇಕಾಗಲ್ಲ. ವೈಫೈ, ಕ್ಲಿಕ್ ಟೋನು, ಸ್ಕ್ರೀನ್ ಸೇವರು ನಿಮಗೆ ಸ್ಕ್ರೀನ್ ಆಫ್ ಬೇಕಂತ ಹೇಳಿದ್ರೆ ಅಷ್ಟು ಟೈಮ್ ಔಟ್ ಆದ ತಕ್ಷಣ ಅದು ಸ್ಕ್ರೀನ್ ಆಫ್ ಆಗುತ್ತೆ. ಹಾಗೆ ವಾಯ್ಸ್ ಕಂಟ್ರೋಲು, ಮಿರರ್ ಫ್ಲಿಪ್ಪು. ಈಗ ಅಕಸ್ಮಾತ್ ನೀವು ಇದನ್ನು ಉಲ್ಟಾ ಹಾಕ್ಬಿಡ್ತೀರಾ ಅಂತ ಹೇಳಿದ್ರೆ ನೀವು ಮಿರರ್ ಫ್ಲಿಪ್ ಕೂಡ ಮಾಡ್ಕೊಬೋದು. ಗುಡ್ ಟು ಹ್ಯಾವ್ ದಟ್ ಆಪ್ಷನ್. ಇವಾಗ ನೀವು ಇಲ್ಲಿ ಟಚ್ಚು ಹೋಗ್ಬೋದು, ಬೇಡ ಅಂತ ಹೇಳಿದ್ರೆ ಇಲ್ಲಿ ಬಟನ್ಸ್ ಇದೆ ನೋಡಿ, ಹಿಂಗೆ ಹೋಗ್ಬೋದು. ಗೊತ್ತಾಯ್ತಾ? ಈ ರೇರ್ ಕ್ಯಾಮ್ದು ಅಷ್ಟೇ ನೀವು ಫ್ಲಿಪ್ ಮಾಡ್ಕೊಬೋದು. ಪಾರ್ಕಿಂಗ್ ಮೋಡ್ ಇದೆ ನಾನು ಹೇಳಿದ್ದು. ಈ ಪಾರ್ಕಿಂಗ್ ಮೋಡಿಗೆ ಬಂದರೆ ಇವಾಗ ನಾನು ಕನೆಕ್ಟ್ ಮಾಡಿಲ್ಲ. ಕನೆಕ್ಟ್ ಮಾಡಿದ್ರೆ ನಿಮಗೆ ಟೈಮ್ ಲ್ಯಾಪ್ಸು 24 hours, 12 hours, 48 hours, G ಸೆನ್ಸರ್ದು ಯಾವ್ದು ಬೇಕು ಅದನ್ನು ಚೂಸ್ ಮಾಡ್ಬೋದು. GPS, ಟೈಮ್ ಸ್ಟ್ಯಾಂಪು, ಸ್ಪೀಡ್ ಸ್ಟ್ಯಾಂಪು ಪ್ರತಿಯೊಂದು ನಿಮ್ಗೆ ಏನು ಬೇಕು ಅದು ಆ ಸ್ಕ್ರೀನಲ್ಲಿ ರೆಕಾರ್ಡ್ ಆಗಬೇಕಿದ್ರೆ ಅದನ್ನ ಚೂಸ್ ಮಾಡ್ಬೋದು. ಲ್ಯಾಂಗ್ವೇಜು, ಕ್ಲಾಕ್ ಸೆಟ್ಟಿಂಗು, ಟೈಮ್ದು ಸ್ಟೈಲು ಪ್ರತಿಯೊಂದು ಬರುತ್ತೆ. ಟೈಮ್ ಝೋನು, DST, ಫ್ಲಿಕ್ಕರು ನಿಮಗೆ 50 Hz, 60 Hz ಯಾವ್ದು ಬೇಕೋ ಅದನ್ನು ಸೆಲೆಕ್ಟ್ ಮಾಡ್ಕೊಬೋದು. ಫಾರ್ಮೆಟು ನಿಮಗೆ ಏನಾರ ಕಾರ್ಡ್ ಫಾರ್ಮೆಟ್ ಬೇಕಂತ ಹೇಳಿದ್ರೆ ಕಾರ್ಡ್ ಸ್ಪೀಡು, ರೀಸೆಟ್ಟು, ಆ್ಯಪ್ ಥ್ರೂ ನೀವು ಸುಮಾರು ಫೀಚರ್ಸ್ ಎಲ್ಲ ಇದು ಮಾಡ್ಕೊಳ್ಬೋದು. ಸೊ ಇದು ಕ್ರೇಜಿಯಾಗಿದೆ ಆಪ್ಷನ್ನು. ಸೊ ಇನ್ನೊಂದು ಏನಂತ ಹೇಳಿದ್ರೆ ಇದರಲ್ಲಿ ನಿಮಗೆ ಇನ್ಬಿಲ್ಟ್ ಮೆಮರಿನೇ ಬರುತ್ತೆ 128 GB. ಸೊ ನೀವು ಎಕ್ಸ್ಟರ್ನಲ್ ಕಾರ್ಡ್ಗೂ ಸ್ಲಾಟ್ ಕೊಡಿದ್ದಾನೆ ಅದು ಕೂಡ ನೀವು ಹಾಕ್ಕೊಂಡು ಮತ್ತು ಆ ಡೇಟಾನ ಅದು ಕೂಡ ಟ್ರಾನ್ಸ್ಫರ್ ಮಾಡ್ಕೊಬೋದು. ಇಲ್ಲ ಆ್ಯಪ್ ಥ್ರೂ ನೀವು ಬೇಕಂತ ಹೇಳಿದ್ರೆ ಡೇಟಾನ ಟ್ರಾನ್ಸ್ಫರ್ ಮಾಡ್ಕೊಬೋದು. ನಾನು ಆ್ಯಪ್ ಥ್ರೂ ಟ್ರೈ ಮಾಡಿದೆ, ಸಖತ್ತು ಫಾಸ್ಟ್ ಆಗಿದೆ, ಕ್ವಿಕ್ ಆಗಿದೆ. ವೈಫೈ ಎನೇಬಲ್ ಮಾಡ್ಕೊಂಡ್ರೆ, ನೀವು ಆನ್ ಮಾಡಿಕೊಂಡ್ರೆ ಆವಾಗ ವೈಫೈ ಥ್ರೂ ನೀವು ಡೇಟಾ ಟ್ರಾನ್ಸ್ಫರ್ ಮಾಡ್ಕೊಬೋದು. ಸಖತ್ ಕ್ವಿಕ್ಕಾಗಿ ಆಯ್ತದು. ಸೊ ಕೆಲವುದು ಡೈರೆಕ್ಟಾಗಿ ನೀವು ಇಲ್ಲೇ ಆಕ್ಸೆಸ್ ಮಾಡ್ಬೋದು. ಈಗ ಫಾರ್ ಎಕ್ಸಾಂಪಲ್ಲು ನೋಡಿ, ನಾನು ವೈಫೈ ಬೇಕಂತ ಹೇಳಿದ್ರೆ ಇಲ್ಲೇ ವೈಫೈ ಆಫ್ ಆನು ಮಾಡ್ಕೊಳ್ಬೋದು. ಸೊ ಈ ಥರ ಫೀಚರ್ಸು ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ನಿಮಗೆ. ನೆಕ್ಸ್ಟು ನಾವು ಹೋಗ್ಬಿಟ್ಟು ಡೈರೆಕ್ಟಾಗಿ ರೆಕಾರ್ಡ್ ಮಾಡಿರೋಂಥ ಫೂಟೇಜಸ್ಸು ಹಿಂದೆ ಯಾವ ಥರ ಕ್ಲಾರಿಟಿ ಇದೆ, ಫ್ರಂಟ್ದು ಯಾವ ಥರ ಕ್ಲಾರಿಟಿ ಇದೆ ಅಂತ ನೋಡ್ಕೊಳ್ಳೋಣ ಬೋತ್ ಡೇ ಆ್ಯಂಡ್ ನೈಟು. ಜಸ್ಟು ನಾನು ಡ್ರೈವ್ ಹೋಗಿ ಬಂದು ಮನೇಲಿ ಫೂಟೇಜ್ ನೋಡುವಾಗ ಸಖತ್ತು ಖುಷಿಯಾಗೋಯಿತು. ಬಿಕಾಸ್ ಕ್ಲಾರಿಟಿ ನೀವು ಒಳ್ಳೆ GoPro DJI ಹೊಡಿತೀರಲ್ಲ ಒಳ್ಳೆ ಆ್ಯಕ್ಷನ್ ಕ್ಯಾಮ್ರಾದಲ್ಲಿ, ಅಷ್ಟು ಸಖತ್ತಾಗಿದೆ ಇದು ಕ್ಲಾರಿಟಿ. ಸೊ ಫ್ರಂಟ್ ಅಂತೂ 4K ಅಲ್ಲಿ ಸಖತ್ತು ಶಾರ್ಪ್ ಆಗಿದೆ ಫೂಟೇಜು, ತುಂಬಾ ಕ್ಲೀನಾಗಿದೆ. ನೋಡ್ತಾ ಇದ್ದೀರಾ ನೀವೇನು ಎಷ್ಟು ಕ್ಲಿಯರ್ ಆಗಿದೆ ಅಂತ. ಈವನ್ ಇನ್ ಕ್ಲೌಡಿ ಡೇ ನಿಮಗೆ ತುಂಬ ಕ್ಲಿಯರಾಗಿ ತುಂಬ ಚೆನ್ನಾಗಿ ಕಾಣುತ್ತೆ. ಮೇಯ್ನ್ ಏನಂತ ಹೇಳಿದ್ರೆ ನಮಗೆ ಏನಾದರೂ ಒಂದು ಓವರಾಲ್ ವೀಡಿಯೋ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅನ್ನೋದಕ್ಕಿಂತ ಯಾವಾಗಾದರೂ ಒಂದು ಸಿಚುವೇಶನ್ ಬಂದಾಗ ನಂಬರ್ ಪ್ಲೇಟ್ ರೀಡ್ ಮಾಡ್ಬೋದಾ ಏನು, ಇದು ನಮಗೆ ಬೇಕಾಗಿರೋದು. ಇಲ್ಲಿ ನೀವೇ ನೋಡ್ತಾ ಇದ್ದೀರಾ ಎಲ್ಲ ನಂಬರ್ ಪ್ಲೇಟ್ಗಳು ಕ್ಲಿಯರಾಗಿ ಕಾಣ್ತಾ ಇದೆ. ಸೊ ನೀವು ಬೇಕಂತ ಹೇಳಿದ್ರೆ ಅದನ್ನು ಕೂಡ ಆರಾಮಾಗಿ ತುಂಬ ಚೆನ್ನಾಗಿ ರೀಡ್ ಮಾಡ್ಬೋದು. ಸೊ ವಿಸಿಬಿಲಿಟಿ ತುಂಬ ಕ್ಲಿಯರ್ ಆಗಿದೆ ಇನ್ ದ ಮಾರ್ನಿಂಗ್ ಟೈಮ್. ಸೊ ಹಾಗೆಯೇ ಫ್ರಂಟ್ ಕ್ಯಾಮ್ರಾದಲ್ಲೇ ನಾವು ನೆಕ್ಸ್ಟು ನೈಟ್ ಟೈಮ್ ಯಾವ ಥರ ಫುಟೇಜ್ ಇರುತ್ತೆ ಅಂತ ನೋಡೋಣ. ನೈಟ್ ಟೈಮ್ ನನಗೆ ತುಂಬಾ ಸರ್ಪ್ರೈಸ್ ಆಯಿತು. ತುಂಬ ಕ್ಲಿಯರ್ ಆಗಿದೆ. ಪ್ರತಿ ಒಂದು ಲೈಟಿಂಗೇ ಇರ್ಬೋದು, ಏನೇ ಇರ್ಬೋದು, ನೀವು ಶಾರ್ಪಾಗಿ ತುಂಬ ಕ್ರಿಸ್ಪಾಗಿದೆ ಫುಟೇಜು, ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು. ಮೇಯ್ನ್ ಏನಂತ ಹೇಳಿದ್ರೆ ನಾವು ನಂಬರ್ ಪ್ಲೇಟ್ ರೀಡ್ ಮಾಡಬೇಕಿದ್ರೆ ನೈಟ್ ಟೈಮ್ ನಮಗೆ ಆ ಸ್ಟಾರ್ವಿಸ್ಟು ಸೆನ್ಸರು ತುಂಬ ಹೆಲ್ಪ್ ಆಗಿದೆ ಇವಾಗ. ಬಿಕಾಸ್ ಯಾವುದಾದ್ರೂ ಬೋರ್ಡ್ಗಳು ಇಲ್ಲ ನಂಬರ್ ಪ್ಲೇಟ್ಗಳು ನಿಮಗೆ ಲೈಟ್ ಇರಬೇಕಿದ್ರೆ ಗ್ಲೇರ್ ಬೀಳಬಾರ್ದು. ಮುಂದೆ ನಂಬರ್ ಪ್ಲೇಟ್ ಇರುತ್ತೆ ಗಾಡಿದು, ಅದ್ರ ಮೇಲೆ ಲೈಟ್ ಬಿದ್ದ ತಕ್ಷಣ ಗ್ಲೇರ್ ಆಗಿಬಿಟ್ರೆ ಆ ಲೈಟಿಗೆ ನಿಮಗೆ ನಂಬರ್ ಪ್ಲೇಟ್ ರೀಡ್ ಮಾಡೋದಕ್ಕಾಗಲ್ಲ. ಸೊ ಇದು ಸ್ವಲ್ಪ ರೀಡ್ ಮಾಡ್ಬೋದು ಅಂತ ಹೇಳಿ ನನಗನ್ಸುತ್ತೆ. ಕೆಲವು ಆ್ಯಂಗಲ್ಗಳು ತುಂಬ ಸ್ಟ್ರೈಟ್ ಆಗಿಲ್ಲ ಅಂತ ಹೇಳಿದ್ರೆ ಸ್ವಲ್ಪ ಕಷ್ಟ ಆಗ್ಬೋದು, ಬಟ್ ಬೇರೆ ಎಲ್ಲ ನಿಮಗೆ ಓವರಾಲು ಚೆನ್ನಾಗೇ ಕಾಣುತ್ತೆ. ಸೊ ಹಾಗಾಗಿ ನೈಟ್ ಟೈಮ್ ಕೂಡ ತುಂಬ ಚೆನ್ನಾಗಿದೆ. ನನಗೆ ಫೂಟೇಜು ತುಂಬ ಚೆನ್ನಾಗಿದೆ ಅಂತೇಳಿ ಅನ್ನಿಸ್ತು. ಇನ್ನು ಹಿಂದೆ ಕ್ಯಾಮ್ರಾ ನೋಡೋಣ. ಹಿಂದೆ ಕ್ಯಾಮ್ರಾನು ಅಷ್ಟೇ, ಅದು ಹಿಂದೆದಂತಲೇ ಅನಿಸೋದಿಲ್ಲ ನಿಮಗೆ. ಬಿಕಾಸ್ ಆ ಕ್ಲಾರಿಟಿ ಹೇಗೆ ನಿಮಗೆ 4K ಅಲ್ಲಿ ರೆಕಾರ್ಡ್ ಆಗುತ್ತೆ, 4K 30 frames per second ರೆಕಾರ್ಡ್ ಆಗುತ್ತೆ ಹಿಂದೆದು ವೀಡಿಯೋ. ಸೊ ಅದೇನೇ ಹೇಳಿದ್ದು, ಇದರಲ್ಲಿ ನಿಮಗೆ ಬೆಸ್ಟ್ ಆಫ್ ಫ್ರಂಟ್ ಆ್ಯಂಡ್ ರೇರ್ ಎರಡೂ ಸಿಗುತ್ತೆ ಅಂತ ಅದಕ್ಕೆ ನಾನು ಮೆನ್ಷನ್ ಮಾಡಿದ್ದು. ಹಿಂದೆನೂ ಅಷ್ಟೇ ಪ್ರತಿಯೊಂದು ನಿಮಗೆ ಡೀಟೈಲೇ ಇರ್ಬೋದು, ಆ ಪ್ಲೇಟ್ಸು ಇರ್ಬೋದು, ಪ್ರತಿಯೊಂದು ರೀಡ್ ಮಾಡ್ಬೋದು ಕ್ಲೀನಾಗಿ, ತುಂಬ ಚೆನ್ನಾಗಿ
ರೀಡ್ ಮಾಡ್ಬೋದು. ಆಮೇಲೆ ಹಿಂದೆ ಇದೆ ಫುಟೇಜು ನಾವು ನೈಟ್ ಟೈಮ್ ನೋಡಿದ್ರೆ ಓಕೆ ಇದೆ, ಕ್ಲಾರಿಟಿ ಎಲ್ಲ ಚೆನ್ನಾಗಿದೆ, ಲೈಟಿಂಗು ಇವೆಲ್ಲ ನೋಡಬೇಕಿದ್ರೆ. ನಂಬರ್ ಪ್ಲೇಟು ನಿಮಗೆ ಹತ್ತಿರ ಇದ್ದು ಬೆಳಕಿರೋ ಕಡೆ ಎಲ್ಲ ಚೆನ್ನಾಗಿ ಕಾಣಿಸುತ್ತೆ. ಬಟ್ ಕೆಲವು ಸರಿ ನಮಗೆ ಬೆಳಕು ಅಷ್ಟು ಚೆನ್ನಾಗಿಲ್ಲ ಅಂತ ಹೇಳಿದಾಗ ಹಿಂದೆ ಗಾಡಿ ಬರ್ತಾ ಇರುತ್ತಲ್ಲ ಅದ್ರದ್ದು ಹೆಡ್ಲೈಟು ಜಾಸ್ತಿ ಏನಾದ್ರು ಇದ್ದರೆ ನಮಗೆ ಅವಾಗ ಕೆಲವು ಕಡೆ ಕಾಣಿಸಲ್ಲ ಅಂತೇಳಿ ಅನ್ನಿಸ್ತು. ಬಟ್ ತುಂಬ ಕ್ಲೋಸಪ್ ಇದ್ದು ಬೆಳಕೆಲ್ಲ ಚೆನ್ನಾಗಿದೆ ಅಂತೇಳಿ ಆ ಥರ ಇದ್ದರೆ ನಿಮಗೆ ಆವಾಗ ನೋಡ್ಬೋದು, ಅದನ್ನಿಸ್ತು. ಸೊ ಓವರ್ ಆಲ್ ನೋಡಬೇಕಿದ್ರೆ ನಿಮಗೆ ಇದು ತುಂಬಾ ಚೆನ್ನಾಗಿದೆ ವಿಡಿಯೋ ಕ್ಲಾರಿಟಿ. ನೀವು ಬೇರೆ ಕಾಂಪಿಟೇಷನ್ದು ಬೇಕಂದರೆ ಕಂಪೇರ್ ಮಾಡು ನೋಡ್ಬೋದು. ಇದರಲ್ಲಿ ಬರೋ ಅಂಥ ಫೂಟೇಜು, ಆ ಕ್ಲಾರಿಟಿ ಇರ್ಬೋದು, ಓವರಾಲ್ ಇದು ಸಖತ್ತಾಗಿದೆ. ಇನ್ನೊಂದು ಏನಂತ ಹೇಳಿದ್ರೆ, ನಿಮಗೆ ಈ ಥರ ವಿಡಿಯೋ ಕ್ಲಾರಿಟಿ ಇದ್ದರೆ, ನೀವೇನಾರು ವ್ಲಾಗರ್ ಕ್ರಿಯೇಟರ್ ಏನಾರು ಆಗಿದರೆ, ನೀವು ಬೇಕಂತ ಹೇಳಿದ್ರೆ ಈ ಫುಟೇಜನ್ನು ಯೂಸ್ ಮಾಡಿಕೊಂಡು ಆಮೇಲೆ ನಿಮ್ಮ ವ್ಲಾಗಿಗೆ ಏನಾದ್ರು ಬೇಕಂತ ಹೇಳಿದ್ರೆ, ಇಲ್ಲ ಏನೋ ಒಂದು ಮರ್ತೋಯ್ತು ನಿಮಗೆ ಸಡನ್ನಾಗಿ ರೆಕಾರ್ಡ್ ಮಾಡೋಕ್ಕಾಗಲಿಲ್ಲ ಅಂತ ಹೇಳಿದ್ರೆ, ಬೇಕಾದ್ರೂ ರೆಕಾರ್ಡ್ ಮಾಡಿ ನೀವು ಆಮೇಲೂ ಯೂಸ್ ಮಾಡ್ಕೊಬೋದು. ಅನದರ್ ಥಿಂಗ್, ನೀವು ಆಡಿಯೋ ಮೈಕ್ರೋಫೋನ್ ಇದೆ ಅಲ್ಲ, ಇದು ಅಷ್ಟೇ. ನೀವು ಒಳ್ಳೆ ಯಾವುದೋ ಒಂದು DJ ಮೈಕ್ರೋಫೋನ್ ಹಾಕಿರೋ ಲೆವೆಲ್ಗೆ ಆಡಿಯೋ ರೆಕಾರ್ಡ್ ಆಗುತ್ತೆ, ತುಂಬ ಕ್ರಿಸ್ಪ್ ಆ್ಯಂಡ್ ಕ್ಲಿಯರ್ ಆಗಿರುತ್ತೆ. ಫ್ರಂಟು ಮತ್ತು ರೇರ್ ಎರಡೂ ಕ್ಯಾಮ್ರಾದೂ ನಿಮಗೆ ಆಡಿಯೋ ತೊಗೊಳುತ್ತೆ, ಒಟ್ಟಿಗೆ ಎರಡೂ ತೊಗೊಂಡು ರೆಕಾರ್ಡ್ ಮಾಡ್ಕೊಳ್ಳುತ್ತೆ. ಸೊ ನೀವು ರೇರ್ ಕ್ಯಾಮ್ರಾದ ಫುಟೇಜ್ ನೋಡಿದ್ರೆ ಅದರಲ್ಲೂ ಆಡಿಯೋ ಇರುತ್ತೆ, ಫ್ರಂಟ್ ನೋಡಿದ್ರೆ ಅದರಲ್ಲೂ ಆಡಿಯೋ ಇರುತ್ತೆ, ನೀವು ಮೈಕ್ರೋಫೋನ್ ಎನೇಬಲ್ ಮಾಡ್ಕೊಂಡಿದ್ರೆ. ಸೊ ದಟ್ ಈಸ್ ಆಲ್ಸೋ ದ ಬೆಸ್ಟ್ ಥಿಂಗ್. ಸೊ ಸ್ನೇಹಿತರೆ, ಇದೇ ನಮ್ಮ ರೆಡ್ ಟೈಗರ್ ಡ್ಯಾಶ್ ಕ್ಯಾಮ್ದು ರಿವ್ಯೂ ಅಂತಾನೆ ಅನ್ಬೋದು. ಬಿಕಾಸ್ ನಾನು ಆಲ್ರೆಡಿ ಹೇಳ್ದಂಗೆ ಪರ್ಸ್ನಲಿ ಸುಮಾರು ಡ್ಯಾಶ್ ಕ್ಯಾಮ್ಸ್ನ ಹುಡುಕಿ ಇದು ತುಂಬ ಇಷ್ಟ ಆಯಿತು ನನಗೆ, ಹಾಗಾಗಿ ಇದನ್ನು ಚೂಸ್ ಮಾಡಿದೆ. ಸೊ ಇದರಲ್ಲಿ ನಾನು ಆಲ್ರೆಡಿ ಮೆನ್ಷನ್ ಮಾಡಿದೆ, ಸುಮಾರು ಮಾಡೆಲ್ಸ್ ಇದೆ. F7N L2 ನಿಮಗೆ ಬಡ್ಜೆಟ್ ಫ್ರೆಂಡ್ಲಿ ಇದೆ, ಜೊತೆಗೆ ಎಲ್ಲ ಫೀಚರ್ಸ್ ಕೂಡ ಇದೆ. ಸ್ಟಾರ್ವಿಸ್ 2 ಸೆನ್ಸರ್ ಕೂಡ ಬರುತ್ತೆ, ಅದನ್ನು ಕೂಡ ನೀವು ಚೆಕ್ಔಟ್ ಮಾಡ್ಬೋದು. ಆಮೇಲೆ ಇದು ವೆಬ್ಸೈಟ್ಗೆ ಹೋಗೇನೆ ನೀವು ಶಾಪ್ ಮಾಡೋದು ಒಳ್ಳೆಯದು. ಬಿಕಾಸ್ ನಿಮಗೆ ಆಫರ್ಸು ಜಾಸ್ತಿನೂ ಸಿಗುತ್ತೆ, ಇನ್ಸ್ಟೆಂಟ್ ಡಿಸ್ಕೌಂಟು, ಜೊತೆಗೆ ನಿಮಗೆ ಹಾರ್ಡ್ವೇರ್ ಪಾರ್ಕಿಂಗ್ ಮಾನಿಟರಿಂಗ್ ಕಿಟ್ ಕೂಡ ಸಿಗುತ್ತೆ. ಹಾಗಾಗಿ ಅದನ್ನು ಚೆಕ್ಔಟ್ ಮಾಡಿ. ಸೊ ನನಗಂತೂ ವಿಡಿಯೋ ಕ್ಲಾರಿಟಿ ಇದು ತುಂಬಾ ಚೆನ್ನಾಗಿದೆ ಅನ್ನಿಸ್ತು. ಈವನ್ ನೀವು ಬೇರೆ ಮಾಡೆಲ್ಸ್ಗೆ ಹೋದ್ರೂ ವಿಡಿಯೋ ಕ್ಲಾರಿಟಿ ಈ ಸೆಗ್ಮೆಂಟಲ್ಲಿ ತುಂಬ ಚೆನ್ನಾಗಿದೆ. ಸೊ ಇನ್ನೊಂದು, ಈ ಪ್ರಾಡಕ್ಟ್ದು ಲಿಂಕ್ ಕೂಡ ನಾನು ಕೆಳಗಡೆ ಹಾಕಿರ್ತೀನಿ ಡಿಸ್ಕ್ರಿಪ್ಷನ್. ನೀವು ಒಂದ್ಸಲ ಹೋಗಿ ಅವ್ರ ವೆಬ್ಸೈಟ್ನ ಚೆಕ್ಔಟ್ ಮಾಡ್ಬೋದು. ನೀವೇನಾರು ಬೇಕಂತ ಹೇಳಿದ್ರೆ ಈ ಲಿಂಕ್ ಥ್ರೂ ತೊಗೊಳ್ಬೋದು. ನೀವು ಎಷ್ಟೊಂದು ಇನ್ಸಿಡೆಂಟ್ಸು ಅದು ಇದು ನೋಡ್ತಾ ಇರ್ತೀರಾ. ಸೊ ನಿಮ್ಗೇನು ಅನಿಸುತ್ತೆ, ಡ್ಯಾಶ್ ಕ್ಯಾಮು ಈಗಿನ ಕಾಲದಲ್ಲಿ ತುಂಬ ಇಂಪಾರ್ಟೆಂಟಾ, ಬೇಕಾಗುತ್ತೆ ಅಂತ ನಿಮ್ಗೆ ಅನಿಸುತ್ತಾ ಏನು ಅಂತ ಹೇಳ್ಬಿಟ್ಟು ಕೆಳಗಡೆ ಕಮೆಂಟ್ಸಲ್ಲಿ ತಿಳಿಸಿ. ಹಾಗೆಯೇ ಈ ಬ್ರ್ಯಾಂಡ್ ಬಗ್ಗೆ ನಿಮ್ಗೇನು ಅನ್ನಿಸ್ತು, ಎಷ್ಟೊಂದು ಜನ ಗೊತ್ತೇ ಇರೋದಿಲ್ಲ, ಒನ್ ಆಫ್ ದ ಬೆಸ್ಟ್ ಅಂತಲೇ ನನಗೆ ಅನ್ನಿಸ್ತು, ಅದನ್ನು ಕೂಡ ನೀವು ಕೆಳಗಡೆ ಕಮೆಂಟ್ಸಲ್ಲಿ ತಿಳಿಸಿ. ಸಿಗೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ. ಲವ್ ಯು ಆಲ್, ಟೇಕ್ ಕೇರ್, ಸಿ ಯು ಗೈಸ್, ಬಾಯ್.